ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು ಏನಿತ್ತು ಮಾರ್ಕೆಟು. ನಾಳೆ ಮಾರ್ಕೆಟಲ್ಲಿ ರಜಾ ಇದೆ. NSE BSE ಎರಡೂ ಅಂದರೆ ಒಂದೇ ಸೆಷನ್ ಇರೋದು. NSE BSEನಲ್ಲಿ ಕಂಪ್ಲೀಟಾಗಿ ರಜಾ ಇರುತ್ತೆ. ಮಹಾರಾಷ್ಟ್ರ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಅಂತ, ಜೊತೆಗೆ ನಮಗೆಲ್ಲ ಸಂಕ್ರಾಂತಿ ಹಬ್ಬ ಕೂಡ, ಹಬ್ಬಕ್ಕೆ ರಜೆ ಸಿಗ್ದಂಗೆ. ಅದೇ ರೀತಿಯಾಗಿ MCXಲ್ಲಿ ಬೆಳಗ್ಗೆ ರಜೆ ಇರೋದಿಲ್ಲ, ಬೆಳಗ್ಗೆ ರಜೆ ಇರುತ್ತೆ, ಆದರೆ ಸಂಜೆ ರಜೆ ಇರೋಲ್ಲ. ಅಂದರೆ ಈವ್ನಿಂಗ್ ಸೆಷನ್ ಏನಿರುತ್ತೆ MCXದು, ಅದು ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಸೊ ಓವರಾಲ್ ನೋಡ್ತಾ ಬರ್ತಾ ಇದ್ರೆ ಇವತ್ತು IT ಸೆಕ್ಟರ್ನ ಒಂದು ಬ್ಲಡ್ ಬಾತ್ ಆಯಿತು ಮತ್ತೆ ಅಂತ ಹೇಳ್ಬೋದು. ಇನ್ಫೋಸಿಸಲ್ಲಿ ರಿಸಲ್ಟ್ಸ್ ಇತ್ತು. ರೆವೆನ್ಯೂ ಗೈಡೆನ್ಸು ಚೆನ್ನಾಗಿ ಬಂದಿದೆ. ಗೈಡೆನ್ಸ್ ಚೆನ್ನಾಗಿ ಕೊಡೋದೇ ಕಮ್ಮಿ. ಅವರು ರಿಸಲ್ಟ್ ಚೆನ್ನಾಗಿ ಬಂದರೂ ಗೈಡೆನ್ಸ್ ಕಮ್ಮಿ ಕೊಡ್ತಾ ಇದ್ರು. ಬಟ್ ಈ ಸಲ ಗೈಡೆನ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಾರ್ಟರ್ಗಳಿಗೆ. ಆದರೆ ಪ್ರಾಫಿಟಬಿಲಿಟಿ ಏನು ಬಂದಿದೆ, ನೆಟ್ ಪ್ರಾಫಿಟಬಿಲಿಟಿ, ಅದು ಮಾರ್ಕೆಟ್ ಎಸ್ಟಿಮೇಷನ್ಗಿಂತ ಕೆಳಗಡೆ ಬಂದಿದೆ. ಜೊತೆಗೆ ಹೆಡ್ ಕೌಂಟು ಅಂದರೆ ಎಷ್ಟು ಜನ ಎಂಪ್ಲಾಯಿಗಳಿದ್ದಾರೆ ಅನ್ನೋದು ಕೂಡ 11 ತಿಂಗಳ ಹೈಗೆ ರೀಚ್ ಆಗಿದೆ ಅಂತ ಸುದ್ದಿ ಬಂದಿತ್ತು. ಅಂದರೆ ಜಾಸ್ತಿ ಜನ ಆಟ್ರಿಷನ್ ಆಗಿಲ್ವೋ ಅಥವಾ ಜಾಸ್ತಿ ಹೈರ್ ಮಾಡಿದಾರೋ ಅದ್ರದ್ದು ಡೀಟೇಲಿಂಗಲ್ಲಿ ರಿಪೋರ್ಟಲ್ಲಿ ಇರುತ್ತೆ. ಸೊ ಇವತ್ತು ಫ್ಲಾಟಾಗಿ ಎಂಟಾಗಿದೆ ಇನ್ಫೋಸಿಸು. TCS ಏನು ಗೇನ್ ಇತ್ತೋ, ಏನು ಒಂದು ಬಂದಿತ್ತೋ ರಿಸಲ್ಟ್ಸ್ ಏನದು, ಅದೆಲ್ಲದನ್ನು ಕೂಡ ಬಿಟ್ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಸೊ ಇವತ್ತು ನಿಫ್ಟಿ 50ನಲ್ಲಿ ಏಷ್ಯನ್ ಪೇಂಟ್ಸು 2.5% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಕ್ರೂಡು ಕಮ್ಮಿ ಆಗ್ತಾ ಇದೆ ಬೆಲೆ ಅಂತೆಲ್ಲ ಅನ್ನಿಸ್ತಾ ಅಷ್ಟೊತ್ತಿಗೆ ಕ್ರೂಡಲ್ಲಿ ಮತ್ತೆ ಇವಾಗ ಅಲ್ಲಿ ಹತ್ಕೊಂಡಿದೆ ಅಲ್ವಾ, ಇವಾಗ 5500 ಆ ಲೆವೆಲ್ಗೆ ಬಂದುಬಿಟ್ಟಿದೆ ಕ್ರೂಡ್. ಯಾಕೆಂತಂದರೆ ಇರಾನಿನ ಸಪ್ಲೈ ಕ್ರಂಚ್ ಆಗ್ಬೋದಾ ಅನ್ನೋ ಒಂದು ಕಾರಣದಿಂದಾಗಿ. ನಿನ್ನೆ ವಿಡಿಯೋದಲ್ಲಿ ಹೇಳೋದು ಮರ್ತೋಗಿತ್ತು, ಇರಾನ್ನಿಂದ ನಾವು ಏನು ಆಯಿಲ್ ತರಿಸ್ಕೊತಾ ಇದ್ದಾರೋ ಅದರಲ್ಲಿ 4th ಲಾರ್ಜೆಸ್ಟ್ ಕಂಟ್ರಿ ಅಂತೆ ಇರಾನಿಂದ. ಚೈನಾನೂ ತರಿಸ್ಕೊಳುತ್ತೆ, ನಾವು ತರಿಸ್ಕೊತೀವಿ. ಈಗ ಟ್ರಂಪ್ ಅವ್ರಿಗೆ ಹೆಂಗೆ ಅಂದರೆ ಯಾರ್ಯಾರು ಬೇರೆ ಬೇರೆ ದೇಶಗಳಿಂದ ಆಯಿಲ್ ತರಿಸ್ಕೊತಾ ಇದ್ದಾರೋ ಅವ್ರನ್ನೆಲ್ಲ ಒಂದು ಕಡಿವಾಣ ಹಾಕೋದು ಅಂತ. ಯಾರಿಗೂ ಗೊತ್ತು, ನೆಕ್ಸ್ಟು ಅರಬ್ ಕಂಟ್ರೀಸ್ಗಳಿಗೂ ಏನಾದರೂ ತಂದಿಟ್ಟರು ಇಡ್ಬೋದು. ಹಾಗಾಗಿ ಅವರೆಲ್ಲ ಹುಷಾರಾಗಿ ಇರಬೇಕು ಇವಾಗ. ಸೊ ಈಗ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅಂತ ಆಯಿತು, ಇವಾಗ ಇರಾನ್ ಅಂತ ಆಯಿತು, ಈಗ ವೆನೆಜುವೆಲಾದು ಅವ್ರು ಕೊಡ್ತಾರೆ, ಅದನ್ನ ನಾವು ತೊಗೋಬೇಕು ಅಂತ. ಈ ರೀತಿಯಾಗಿ ಒಂದೊಂದೇ ದೇಶನ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಜೊತೆಗೆ ನಾವು ಜಾಸ್ತಿ ಬಾಸ್ಮತಿ ರೈಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಂತೆ ಅವರಿಗೆ. ಹೀಗಾಗಿ ಬಾಸ್ಮತಿ ಅಕ್ಕಿಯ ಬೆಲೆ ಕುಸಿತ ಆಗ್ಬೋದು, ಡಿಮ್ಯಾಂಡ್ ಕಮ್ಮಿ ಆಯ್ತಲ್ಲ ಇವಾಗ ಇರಾನಲ್ಲಿ ಯಾರು ತೊಗೊಂಡಿಲ್ಲ ಅಂದರೆ ಅಂತ. ಇದ್ರ ಮಧ್ಯದಲ್ಲಿ ಅಲ್ಲಿಯವರು ಕೂಡ ಏನು ಸರ್ಕಾರ ಬಿಟ್ಕೊಡ್ತಾ ಇಲ್ಲ, 10-11 ಸಾವಿರ ಜನನ ಸಾಯಿಸಿದ್ದಾರೆ ಅಂತಲೂ ಕೂಡ ಇವಾಗ ಸುದ್ದಿ ಬಂದು. ಯಾರ್ಯಾರು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅವ್ರ ಮೇಲೆಲ್ಲ ದೊಡ್ಡ ಆ್ಯಕ್ಷನ್ನ ತೊಗೊಂಡಿದ್ದಾರೆ. ಅವ್ರ ಜೀವನ ತೆಗೆಯುವಂಥದ್ದು ಆಗಿದೆ ಅಂತಲೂ ಬರ್ತಿದೆ. ಸೋಷಿಯಲ್ ಮೀಡಿಯಾ ಎಲ್ಲ ತೆಗೆದಿದ್ದಾರೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, 2-3 ವರ್ಷದಿಂದ ನೀವು ನೋಡ್ಕೊಂಬನ್ನಿ, ಕೋವಿಡ್ ಆದಮೇಲಿಂದ ಒಂದಲ್ಲ ಒಂದು ಕಡೆ ಏನಾದರೂ ಒಂದು ಉದ್ವಿಗ್ನ ಪರಿಸ್ಥಿತಿ ನಡೀತಾನೆ ಇದೆ. ಆರಾಮಾಗಿದೆ ಜಗತ್ತೆಲ್ಲ ಅನ್ನೋ ಥರದ್ದು ಅನ್ನಿಸ್ತಾನೆ ಇಲ್ಲ. ಅಥವಾ ನಾವು ಜಾಸ್ತಿ ನ್ಯೂಸ್ ನೋಡೋಕ್ಕೆ ಶುರು ಮಾಡಿದ್ದೀವೋ ಗೊತ್ತಿಲ್ವಾ, ಎಲ್ಲದೂ ಕೂಡ ನಮಗೆ ಸಿಗ್ತಾ ಇದೆ ಇವಾಗೆಲ್ಲ ವರ್ಚುವಲ್ ಆದಮೇಲಿಂದ. ಬಟ್ ಮೊದಲು ಆಗ್ತಾಯಿತ್ತು, ಆದರೆ ಈ ಸ್ಕೇಲಲ್ಲಿ ಆಗ್ತಾ ಇರಲಿಲ್ವೇನೋ. ಆಫ್ಟರ್ ಕೋವಿಡ್ ಆದಮೇಲೆ ಎಲ್ಲರಿಗೂ ಏನಾದ್ರು ಒಂದು ಮನಸ್ಸೇ ಚೇಂಜ್ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ. ಕೋವಿಡ್ ಆದಮೇಲೆ ಎಲ್ಲರೂ ಒಂಥರ ನಮ್ಮದೇ ಆಗಬೇಕು, ನಾವೇ ಫುಲ್ ಅಥಾರಿಟಿ ಇರಬೇಕು, ನಾವೇ ವರ್ಲ್ಡ್ ಲೀಡರ್ ಆಗಬೇಕು ಅಂತ ಅದ್ರ ಕಡೆಗೆ ಮುಂದುವರಿತಾ ಹೋಗೋ ಥರ ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ Q1 ಆಫ್ 21st ಸೆಂಚುರಿನ ಮುಗಿಸಿದೀವಲ್ವಾ. ಈಗ 2000ದಿಂದ 2100 ಇದನ್ನೇನು 21ನೇ ಶತಮಾನ ಅಂತೀವಿ, ಅದರಲ್ಲಿ 0.25% ಆಗೋಯ್ತು. 25 ವರ್ಷ ಮುಗಿದೋಯ್ತು. ಇವಾಗ ನಾವು Q2 ಆಫ್ 21st ಸೆಂಚುರಿನಲ್ಲಿ ಇದ್ದೀವಿ. ಹಾಗಾಗಿ ಇಲ್ಲಿಂದನೂ ಕೂಡ ಇನ್ನೇನೇನು ಬದಲಾವಣೆಗಳು ಬರುತ್ತೆ ನೋಡೋಣ. ಅನ್ನೋದು ಆಲ್ರೆಡಿ ಸುದ್ದಿಗೆ ಬಂದಿದೆ. ಈಗ NTPC 3.31%, ಟಾಟಾ ಸ್ಟೀಲ್ ಇವತ್ತು ಮೆಟಲ್ ಸೆಕ್ಟರ್ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್, ಇವತ್ತು 3.66% ಅಮೌಂಟ್ ಬಂದಿತ್ತು. ಕೆಲವೊಂದು HDB ಫೈನಾನ್ಷಿಯಲ್ ಸರ್ವಿಸಸ್ಸು, MRPL, ಕೆಲವೊಂದು ಕಂಪ್ನಿಗಳದೆಲ್ಲ ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಸ್ಟಾಕಲ್ಲಿ ಕೂಡ ಇವತ್ತು ಒಳ್ಳೆ ಅಪ್ರಿಸಿಯೇಷನ್ನು ಬಂದಿದೆ. ಸೊ ಆಕ್ಸಿಸ್ ಬ್ಯಾಂಕಲ್ಲಿ 2.92% ಅಮೌಂಟ್ ಬಂದಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ಕೊಂಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ವೇದಾಂತದಲ್ಲಿ 6%, ಎಗೇನ್ ಸಿಲ್ವರು 2,90,000 ಮುಟ್ತಾ. ಇವಾಗ 2.75 2.80ಕ್ಕೆ ಮುಟ್ಟಿರ್ಬೇಕು. ನೋಡೋಣ ಎಷ್ಟಾಗಿದೆ ಅಂತ ಸಿಲ್ವರು. ಒಂದೊಂದ್ಸಲ ಹೇಳೋಷ್ಟೊತ್ತಿಗೆ ನಾನು 2.90 2,90,000 ರೂಪಾಯಿ 1 kg ಸಿಲ್ವರು. ಜಸ್ಟ್ ಒಂದು ವರ್ಷದ ಹಿಂದೆನೂ ಇಲ್ಲ, 60,000 70,000 ಇತ್ತು. ನೋಡಿ ಯಾವ ಲೆವೆಲ್, 4-5 ಟೈಮ್ಸ್ ಗ್ರೋತ್ ಆಗಿಬಿಟ್ಟಿದೆ ಸಿಲ್ವರು. ಇದು ಹಿಂಗೆ ಹೋಗ್ತಿರುತ್ತಾ ಗೊತ್ತಿಲ್ಲ. 5% ಅಪ್ ಮೂವ್ಮೆಂಟ್ ಅಂತೂ ಬಂದಿದೆ ಸಿಲ್ವರಲ್ಲಿ. ಇವಾಗ ಒಂದು ಹಿಂಗೆ ಹೋಗಿದೆ, ನೀವು ಚಾರ್ಟ್ ನೋಡೋದಾದರೆ ಹಿಂಗೆಲ್ಲ ಏನೂ ಇಲ್ಲ, ಸೀದಾ ಹಿಂಗೆ ಎಕ್ಸ್ಪೋನೆನ್ಷಿಯಲ್ ಆಗಿ ಮೇಲ್ಗಡೆ ಹೋಗಿದೆ. ಹಾಗಾಗಿ ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಖಂಡಿತ ಭಯ ಆಗುತ್ತೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿದವರು ಹೋಲ್ಡ್ ಮಾಡಿ, ಎಲ್ಲಿ ತನಕ ಹೋಗುತ್ತೋ ಹೋಗಲಿ, ನೋಡೋಣ. ಕರೆಕ್ಷನ್ ಅಂತ ಕೊಟ್ಟರೆ ಅವಾಗ ಒಂದು ಏನೋ ಒಂದು ಸಿಂಬಲ್ ಮಾಡುತ್ತಲ್ಲ, ಆವಾಗ ನೋಡ್ತಾ ಹೋಗ್ಬೋದು. ಸೊ ಅದಕ್ಕೆ ರಿಲೇಟೆಡ್ ಆಗಿರೋಂಥ ಕಂಪ್ನಿಗಳು ಹಿಂದೂಸ್ತಾನ್ ಜಿಂಕ್, ವೇದಾಂತ ಎರಡು ಕೂಡ ಅಮೌಂಟ್ ಕೊಟ್ಟಿದೆ. ಇವತ್ತು 6% ಅಮೌಂಟ್ ಬಂದಿತ್ತು. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಐ ಥಿಂಕ್ ನೌಕರಿ ಅಂತ ಕಾಣಿಸುತ್ತಲ್ವ, ನೌಕರಿನಲ್ಲಿ 2% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಸೊ ಕಮೋಡಿಟಿ ಮಾರ್ಕೆಟಲ್ಲಿ ಅಂತ ನೋಡ್ಕೊಂಬರೋದಾದರೆ ನಿಫ್ಟಿ ಇವತ್ತು ತುಂಬ ಒಂದೇ ರೇಂಜ್ ಝೋನಲ್ಲಿ ಇದ್ದಿದ್ದಂಥ ದಿನ ಆಗಿತ್ತು. ಕೊನೆ ಟೈಮಲ್ಲಿ ಮತ್ತೆ 25,700ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನೆನ್ನೆಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ನೆನ್ನೆ ಏನು ಕೊನೆ ಟೈಮಲ್ಲಿ ಜೋರಾಗಿ ಮೇಲ್ಗಡೆ ತೊಗೊಂಡೋಗಿದ್ರು, ಇವತ್ತು ಅದೇ ರೀತಿ ಆಗುತ್ತೆ ಅನ್ನೋಷ್ಟೊತ್ತಿಗೆ ಮೇಲೋಗಿ ವಾಪಸ್ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು.
ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಆದರೆ ಎಷ್ಟು 1.35 ಪಾಯಿಂಟ್ ನಿನ್ನೆಗಿಂತ ಇವತ್ತಿಗೆ ಆಲ್ಮೋಸ್ಟ್ ಫ್ಲಾಟ್ 0.00% ಚೇಂಜ್ ಅಂತಲೇ ಹೇಳ್ಬೋದು. ನಿನ್ನೆ ಹೆಂಗಿತ್ತು ಹಾಗೆ ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಆಗಿತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲೂ ಕೂಡ ಇವತ್ತು ಫಸ್ಟ್ ಹಾಫಲ್ಲಿ ಪಾಸಿಟಿವ್ ಆಗಿತ್ತು, ಸೆಕೆಂಡ್ ಹಾಫ್ ಅಷ್ಟೊತ್ತಿಗೆ ನೆಗೆಟಿವ್ ಆಗ್ತಾ ಹೋಯಿತು. ಇಂಡಿಯಾ ವಿಕ್ಸು ಈಗಲೂ ಕೂಡ 11 ಮೇಲ್ಗಡೆನೇ ಇದೆ. ಸೊ ವಿಚ್ ಇಸ್ ವಾಲಟೈಲ್ ಆಗಿದೆ ಮಾರ್ಕೆಟ್ ಅನ್ನೋದನ್ನ ಹೇಳ್ತಾ ಇದೆ. ರುಪಿ 90 ರೂಪಾಯಿಗಿಂತ ದಾಟಿದೆ. 90 ರೂಪಾಯಿ 26-27 ಪೈಸೆ ಕೊಡಬೇಕು. ರುಪಿ ಇದು ಅಂತ ಮಾತಾಡಬೇಕು ಅನಿಸ್ತು. ಚೈನಾ, ಇಂಡಿಯಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಈಗ RBI ನೆನ್ನೆ ಕೂಡ ಹೇಳಿದ್ದೆ ಅನ್ಸುತ್ತೆ ನಿಮಗೆ, US ಟ್ರೆಷರಿ ಬಾಂಡ್ಗಳನ್ನು ಸೆಲ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಸಾಧ್ಯ ಆದರೆ ನಾಳೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ಮಾರ್ಕೆಟಲ್ಲಿ ರಜೆ ಇದೆ ಅಲ್ವಾ, ನೋಡೋಣ, ಹಬ್ಬನೂ ಇದೆ ನಾಳೆ. ಸೊ ಕ್ರೂಡಲ್ಲಿ ಇವಾಗ 1% ಜಂಪ್ ಆಗಿ 5600 ಆ ಆಸ್ಪಾಸಿನ ಲೆವೆಲ್ ಏನಿತ್ತು ಇಂಪಾರ್ಟೆಂಟ್ ಲೆವೆಲು ಅದು ಹತ್ತತ್ರಕ್ಕೆ ಬಂದಿದೆ. ನ್ಯಾಚುರಲ್ ಗ್ಯಾಸಲ್ಲಿ ತಿರ್ಗಾ ಡ್ರಾಪ್ ಆಗಿದೆ. ಇವತ್ತು ಒಳ್ಳೆ ರೀತಿಯಾದ ಪಾಸಿಟಿವ್ ಮೂಮೆಂಟ್ ಹೋಗ್ತಾ ಇತ್ತು. ಓಕೆ, ನ್ಯಾಚುರಲ್ ಗ್ಯಾಸು ನೀವು ವೀಕ್ಲಿ ಕ್ಯಾಂಡಲಲ್ಲಿ ಯಾರಾದರೂ ಚಾರ್ಟ್ ಹಾಕೊಂಡ್ರೆ ನಿಮಗೆ ಒಂದು ಟ್ರೆಂಡ್ ಲೈನ್ ಕಾಣಿಸುತ್ತೆ. ಆ ಟ್ರೆಂಡ್ ಲೈನ್ನ ವಾಪಸ್ ಸಪೋರ್ಟ್ ಮಾಡ್ತಾ ಇದೆಯೇನೋ ಅಂತ ಹೇಳೋಷ್ಟೊತ್ತಿಗೆ ವಾಪಸ್ ಆ ಟ್ರೆಂಡ್ ಲೈನ್ ಹತ್ತತ್ರಕ್ಕೆ ಬಂದು ನಿಂತಿದೆ. ಇವಾಗ ನೋಡೋಣ ಯಾವ ರೀತಿಯಾಗಿ ಕ್ಲೋಸಿಂಗ್ ಮಾಡ್ತಾರೆ ಅಂತ. 5% ಇವತ್ತು ಕರೆಕ್ಷನ್ ಆಗಿದೆ ನ್ಯಾಚುರಲ್ ಗ್ಯಾಸು. ಇದಿಷ್ಟು ಕಮೋಡಿಟಿ ಮಾರ್ಕೆಟಿಂದ ಆಯಿತು. ಇಂಡಿಯನ್ ಮಾರ್ಕೆಟಲ್ಲಿ 290, 143 ಗೋಲ್ಡ್ ಈ ರೀತಿಯಾಗಿ ನಡೀತಾ ಇದೆ. ಎಲ್ಲದೂ ಕೂಡ ಸಾರ್ವಕಾಲಿಕ ದಾಖಲೆನೇ ಇದು. ಅದೇ ರೀತಿಯಾಗಿ ಓವರಾಲ್ ನೋಡ್ಕೊಂಬರೋದಾದರೆ ನಾವು ಇವತ್ತು 2.75% ಕೊಟ್ಟಿರೋದ್ರ ಮೂಲಕ ಮೆಟಲ್ ಇವತ್ತಿನ ಟಾಪ್ ಗೇನರು. ರಿಯಾಲಿಟಿ ಸೆಕ್ಟರ್ 1.01% ಬಂದಿರೋದ್ರಿಂದ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಓಪನ್ ಇಂಟ್ರೆಸ್ಟ್ ಡೇಟಾ ನಿಫ್ಟಿನಲ್ಲಿ ಈಗ ನೋಡೋಂಥದ್ದು ತುಂಬ ಮುಂದೆ ಆಯಿತು. ಜಾನ್ 20ಕ್ಕೆ ಏನೋ ಅಂಥದ್ದು ಏನೋ ಪೊಸಿಷನ್ ಬಿಲ್ಡಪ್ ಆಗಿಲ್ಲ. 26,000 ಮಾತ್ರ ಒಂದೇ ರೀತಿಯಾದಂಥ ಪೊಸಿಷನ್ನ ತೊಗೊಂಡಿದ್ದಾರೆ. ಬಟ್ ಇವತ್ತು ಸೆನ್ಸೆಕ್ಸಿನ ಎಕ್ಸ್ಪೈರಿ ಕೂಡ ಆಗಿತ್ತಲ್ವಾ, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋಣ. ಎಕ್ಸ್ಪೈರಿ ಮುಗಿದ ಮೇಲೆ ಅದನ್ನು ನೋಡೋಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಬಟ್ ನೀವು ನೋಡ್ತಾ ಬರೋದಾದರೆ ಈ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ. ಬಟ್ ಇಲ್ಲಿ ಎಲ್ಲೋ ಪ್ಲೇ ಬಟನ್ ಇರುತ್ತೆ, ಮೋಸ್ಟ್ಲಿ ಅದು ಸಿಮ್ಯುಲೇಟರಿಗೆ ಹೋದರೆ ತೋರಿಸ್ತಾ ಹೋಗುತ್ತೆ. ಸಿಮ್ಯುಲೇಟರಲ್ಲಿ ಯಾವ ರೀತಿಯಾಗಿ ಇವತ್ತು ಚೇಂಜ್ ಆಯಿತು ಬೆಳಗ್ಗೆಯಿಂದ ಸಂಜೆ ತನಕ OI ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಐ ಥಿಂಕ್ ಸೆನ್ಸಿಬಲಲ್ಲೂ ಕೂಡ ಇದೆ ಇದು ಪ್ಲೇ ಬಟನ್ನು, ನೀವು ನೋಡ್ತಾ ಹೋಗ್ಬೋದು OIನ ಅಲ್ಲಿ. ಸೊ ಈ ರೀತಿಯಾಗಿ ಕ್ಲೋಸಿಂಗ್ ಆಗಿದೆ ಇವತ್ತು ಸೆನ್ಸೆಕ್ಸು. ಅದೇ ರೀತಿಯಾಗಿ FID ಡೇಟಾ ನೋಡ್ತಾ ಬರೋದಾದರೆ 13 ಜನವರಿ ಇವತ್ತಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಈ ರೀತಿಯಾಗಿ ಇತ್ತು ನೋಡಿದಾಗ. ಸೊ ಅಪ್ಡೇಟ್ ಆಗಿಲ್ಲ ಅಂದ್ಕೊತೀನಿ. ಓಕೆ, ಅಪ್ಡೇಟ್ ಆಗಿದೆ. ರಿಫ್ರೆಶ್ ಮಾಡಿದ್ದಕ್ಕೂ 14 ಜನವರಿಗೆ ಅಪ್ಡೇಟ್ ಆಗಿದೆ. ಸೇಮ್ ಏನು ಚೇಂಜ್ ಆಗಿಲ್ಲ. ಕ್ಲೈಂಟ್ ಇನ್ನೂ ಬುಲಿಶ್ ಆಗೇ ಇದ್ದಾರೆ. ನೋಡೋಣಂತೆ ಇದು ಯಾವ ರೀತಿಯಾಗಿ ಉಳಿಸ್ಕೊತ ಹೋಗ್ತಾರೆ ಅಂತ. ಸೊ ಪ್ರೋಗಳಲ್ಲಿ ಸುಮಾರು ಪೊಸಿಷನ್ ಅನ್ವೈಂಡಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಮಾಡ್ಕೊಂಡಿಲ್ಲ ಅವರು. ಅದೇ ರೀತಿಯಾಗಿ ಓವರಾಲ್ FID ಡೇಟಾ ನೋಡೋಣ. ಇದನ್ನು ಕೂಡ ರಿಫ್ರೆಶ್ ಮಾಡಿದ್ರೆ ಇವತ್ತು ಅಪ್ಡೇಟ್ ಆಗಿರಬೇಕು. ಇವಾಗ OI ಬಂದಿದೆ ಅಂದರೆ ಇದು ಬಂದಿರುತ್ತೆ. ಓ ಮೈ ಗಾಡ್. ಓಕೆ, FIಗಳು 4781 ಕೋಟಿ ಸೆಲ್ ಮಾಡಿದ್ದಾರೆ ಇವತ್ತು, ದೊಡ್ಡದಾಗಿ ಸೆಲ್ ಮಾಡಿದ್ದಾರೆ. ಸೊ ಸೆಕೆಂಡ್ ಹಾಫಲ್ಲಿ ಯಾಕೆ ನೆಗೆಟಿವ್ ಬಂದಿದೆ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. DIಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಬೈ ಕೂಡ ಮಾಡಿದರು. ಹಾಗಾಗಿ ಇವತ್ತು ಒಂದು ಆಲ್ಮೋಸ್ಟ್ ಒಂದು ಶಾರ್ಟ್ ಕವರಿಂಗ್ ಬಂತೇನೋ ಅನ್ನೋ ಥರ ಮೂಮೆಂಟು ಬಂದಿರೋಕ್ಕೆ ಕಾರಣ ಆಗಿರ್ಬೋದು. ಅಪ್ಕಮಿಂಗ್ IPO ಇವತ್ತು ಐ ಥಿಂಕ್ ಅಲೋಕೇಶನ್ ಆಗಿರೋದು ಯಾರ್ಯಾರ್ದು ಅದು ಕೋಕಿಂಗ್ ಕೋಲ್ ಅವ್ರದ್ದು ಬಂದಿರುತ್ತೆ. ಅಮಾಗಿ ಅವ್ರದ್ದು 16ನೇ ತಾರೀಕು ತನಕ ನಡೀತಾ ಇದೆ. ಅಪ್ಕಮಿಂಗು ಶ್ಯಾಡೋ ಫ್ಯಾಕ್ಸ್ ಟೆಕ್ನಾಲಜಿ ಅವರು ಅಪ್ಲೈ ಮಾಡಿದಾರಂತೆ. 20ರಿಂದ 22 ಜನವರಿ ಆ IPO ಬರ್ತಾ ಇದೆ. ಇನ್ಫೋಸಿಸ್ದು ರಿಸಲ್ಟ್ಸ್ ನೋಡ್ಕೊಂಬಂದ್ಬೋಣ. ನೋಡಿ, ಇನ್ಫೋಸಿಸ್ ರಿಸಲ್ಟು ಗೈಡೆನ್ಸು ಚೆನ್ನಾಗಿ ಕೊಟ್ಟಿದ್ದಾರೆ. ರೆವೆನ್ಯೂ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಿದೆ. ಹೆಡ್ ಕೌಂಟ್ ಜಾಸ್ತಿ ಆಗಿದೆ, ಪ್ರಾಫಿಟಬಿಲಿಟಿ ಕಮ್ಮಿ ಆಗಿದೆ. ಸೊ IT ಸೆಕ್ಟರ್ಗಳು ಈಗಲೂ ಕೂಡ ಒಂದು ವಾಚ್ಫುಲ್ ಸಿಚುವೇಷನಲ್ಲೇ ಇದೆ ಹೊರತು ಏನು ಕೂಡ ಅಲ್ಲಿ ಸುಧಾರಣೆ ಆಗೋ ಥರದ್ದು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಒಂದು ಗೈಡೆನ್ಸ್ ಚೆನ್ನಾಗಿ ಕೊಟ್ಟಿರೋದೇ ಒಂದು ಸುಧಾರಣೆ ಈ ಟೈಮಲ್ಲಿ. ಅದೇ ರೀತಿ ICICI AMCದು ರಿಸಲ್ಟ್ ಇತ್ತು, ಅದು ಚೆನ್ನಾಗಿ ಬಂದಿರ್ಬೋದು. 2% ಅಪ್ಮೌಂಟ್ ಹೋಗಿದೆ. ಸೊ ಇಲ್ಲಿ ಕೆಲವೊಂದು ಅಪ್ಡೇಟ್ ಮಾಡ್ತಾಯಿದ್ರು ಮೊದಲು. ಐ ಥಿಂಕ್ ಅರ್ನಿಂಗ್ಸ್ ಬದಲು ನಾವು ಇನ್ನೊಂದಿರುತ್ತೆ, ಆ ಸೆಕ್ಷನ್ಗೆ ಹೋದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬೆಸ್ಟ್ ಪರ್ಫಾರ್ಮರ್ ನೋಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ರೆವೆನ್ಯೂ ಜಂಪ್ ಆಗಿದೆ, ಗ್ರಾಸ್ ಪ್ರಾಫಿಟ್ ಜಂಪ್ ಆಗಿದೆ ICICI ನೆಟ್ ಪೊಟೆನ್ಷಿಯಲ್ದು. ಅದೇ ರೀತಿಗೆ ಆದರೆ ಸ್ಟಾಕಲ್ಲಿ ಅಂಥ ಚೇಂಜಸ್ಗಳು ಬಂದಿಲ್ಲ. ICICI ಲಾಂಬಾರ್ಡ್ ಇದೆಲ್ಲ ನಿನ್ನೆ ಇದ್ದಿದ್ದಂಥದ್ದು, ಇವತ್ತಿಂದ ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ ಇಲ್ಲಿ. ಬಟ್ ಇವತ್ತು ಒಂದು 25 ಕಂಪ್ನಿಗಳಿತ್ತು. ಓವರಾಲ್ ನೋಡೋದಾದರೆ ಇದುವರೆಗೂ ಯಾರ್ಯಾರು ರಿಸಲ್ಟ್ಸ್ನ ಹೇಳಿದಾರೋ ಅವರಲ್ಲಿ 31 ಕಂಪ್ನಿಗಳು ಪಾಸಿಟಿವ್ ಆಗಿದೆ, 32 ಕಂಪ್ನಿಗಳು ನೆಗೆಟಿವ್ ಆಗಿದೆ. ಸೊ ಟಾಪ್ ಪರ್ಫಾರ್ಮಿಂಗ್ ನೆಗೆಟಿವ್ ಸೆಕ್ಟರ್ಗಳು ಅದೇ ರೀತಿ ಇದೆ, ಏನೂ ಚೇಂಜಸ್ ಆಗಿಲ್ಲ. ನಾಳೆ ದಿವಸ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು, HDFC ಲೈಫು, ಏಂಜಲ್ ಒನ್ನು, L&T ಈ ಕಂಪ್ನಿಗಳದ್ದು ಒಂದಿಷ್ಟು ರಿಸಲ್ಟ್ಸ್ಗಳಿದೆ. ನಾಳೆ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳು ಬರೋದಿದೆ. ಸೊ ನಾಳೆ ನಮಗೆ ರಜಾ, ಆದರೆ ಗ್ಲೋಬಲ್ ಮಾರ್ಕೆಟ್ ರಜಾ ಇಲ್ಲ. ಹಾಗಾಗಿ ಏನೇ ನ್ಯೂಸು ಆಚೆ ಈಚೆ ಆಗ್ತಾಯಿದ್ರು ಅದಕ್ಕೆ ರಿಯಾಕ್ಟ್ ಮಾಡಿರುತ್ತೆ ಮಾರ್ಕೆಟು. ಆ ರಿಯಾಕ್ಷನ್ ಎಲ್ಲ ಯಾವತ್ತು ಕೊಡುತ್ತೆ ನಮಗೆ, ಶುಕ್ರವಾರ ಕೊಡ್ತಾ ಹೋಗುತ್ತೆ. ಹಾಗಾಗಿ ಮುಂದಿನ ವಾರಕ್ಕೆ ಪೊಸಿಷನ್ ಇಟ್ಕೊಳೋದು ತುಂಬ ರಿಸ್ಕಿ ಇದೆ, ಯಾಕಂದರೆ ನಾಳೆ ರಜಾ ಮತ್ತು ವೀಕೆಂಡು. ಸೊ ಹಾಗಾಗಿ ಈ ಸಲ ನೋಡಿ, ಸೆನ್ಸೆಕ್ಸು ನಾಳೆ ಇದ್ದಿದ್ದು ಇವತ್ತಿಗೆ ಶಿಫ್ಟ್ ಆಯಿತು. ನಿಫ್ಟಿನೂ ಕೂಡ ಇವಾಗ ಒಂದಿನ ರಜಾ ಬಂದಿದೆ, ಆ ದಿನದ್ದು TTDಕ್ಕೆ ಸೇರಿಕೊಂಡು ನಮಗೆ ಶುಕ್ರವಾರ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಪೊಸಿಷನ್ನ ಉಳಿಸ್ಕೊಂಡಿದ್ದವರು ಆದಷ್ಟು ಹುಷಾರಾಗಿ ಹೆಡ್ಜ್ ಮಾಡಿ ಉಳಿಸ್ಕೊಂಡಿರಿ. ಇಲ್ಲಾಂತಂದರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಉಳಿಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.